ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದಲ್ಲಿ ಉಗಾಭವ ಹೇಳಾಕ ಒಂದು ಭಾಗ್ಯ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಉಗಾಭವ. ಹರಿ ಸರ್ವೋತ್ತಮನೆಂಬೋ ಹಿರಿಪುತ್ರನಿರಲಾಗಿ ಈ ನರಪುತ್ರರಿಂದ ಆಹೋದೇನಯ್ಯ. ಪದ್ಮನಾಭನೆಂಬೋ ದೊಡ್ಡ ಪುತ್ರನಿರಲಾಗಿ ಈ ದಡ್ಡ ಪುತ್ರರಿಂದ ಆಹೋಗತಿಗೇನಯ್ಯ. ಶ್ರೀಕೇಶವನೆಂಬೋ ಜ್ಯೇಷ್ಠ ಪುತ್ರನಿರಲಾಗಿ ಈ ನಷ್ಟ ಪುತ್ರರಿಂದಲಾಹೋಗತಿಯೇನಯ್ಯ. ಪುರಂದರ ವಿಠ್ಠಲನೆಂಬೋ ಪುಣ್ಯಪುತ್ರನಿರಲಾಗಿ ಈ ಅನ್ಯ ಪುತ್ರರಿಂದಲಿಂದಲಿ ಆಹೋಗತಿಯೇನಯ್ಯ. ಪುರಂದರ ವಿಠ್ಠಲನೆಂಬೋ ಪುಣ್ಯಪುತ್ರನಿರಲಾಗಿ ಈ ಅನ್ಯ ಪುತ್ರರಿಂದಲಿ ಆಹೋಗತಿಯೇನಯ್ಯ. ಏನಂತಂದ್ರೆ ಹರಿ ಸರ್ವೋತ್ತಮನೆಂಬೋ ಹಿರಿಪುತ್ರ ಈ ಇರಾವೇಳ ನರಪುತ್ರರಿಂದ ನಮಗೆ ಅಹೋದೇನಯ್ಯ. ಹರಿಯೇ ಸರ್ವೋತ್ತಮನಾಗಿ ಎಲ್ಲರಿಗೆ ಆಶ್ರಯನಾಗಿರುವ ಸಾಮಾನ್ಯ ಮನುಷ್ಯರಿಂದ ನಮಗೆ ಏನು ಶಾಶ್ವತ ಉಪಕಾರ ಸಿಗಬಲ್ಲದು. ಪರಮಾತ್ಮನ ಬಿಟ್ಟು ಮನುಷ್ಯರ ಮೇಲೆ ನಾವು ಆ ನಂಬಿಕೆ ತಕೊಂಬದು ಅಜ್ಞಾನ. ಅದನ್ನು ದಾಸರು ಈ ಇದರಲ್ಲಿ ಹೇಳ್ತಾರೆ. ಮತ್ತು ಪದ್ಮನಾಭನೆಂಬ ದೊಡ್ಡ ಪುತ್ರ ನೆರಳಾಗಿ ಈ ದಡ್ಡ ಪುತ್ರನಿಂದ ಆಹೋಗತಿ ಏನಂದ್ರೆ ಪದ್ಮನಾಭನಾದ ಶ್ರೀಹರಿಯೇ ಸಕಲ ಜೀವರ ಮೂಲ ಆಹು ನಿಜವಾದ ಶರಣು. ಅಜ್ಞಾನ ಅಹಂಕಾರ ಮತ್ತು ಲೋಕಶಕ್ತಿಗಳ ಮೇಲೆ ಪರವಶ ಇಟ್ಟರೆ ಸದ್ಗತಿ ಸಿಕ್ಕಲಾರದು ಎಂಬುದನ್ನ ಹೇಳ್ತಾರೆ. ಆ ಪದ್ಮನಾಭ ಮಹಿರಿ ಪುತ್ರ ಇರಾವೇಳ ಮತ್ತದನ್ನೆಲ್ಲ ನಾವು ಇಟ್ಟಿರಿದ್ರೆ ಅದು ನಮಗೆ ಬಂದು ಮೋಕ್ಷಕ್ಕೆ ಕಾರಣ ಆಗುವುದು ಅಂತಾರೆ. ಶ್ರೀಕೇಶವನೆಂಬೋ ಜ್ಯೇಷ್ಠ ಪುತ್ರನಿರಲಾಗಿ ಈ ನಷ್ಟ ಪುತ್ರರಿಂದ ಆಹೋಗತಿಯೇನಯ್ಯ. ಹಂಗೆಂದ್ರೆ ಸಕಲ ಜೀವರಿಗೇನು ಆದಿ ಕಾರಣನಾದ ಶ್ರೀಕೇಶವನೇ ನಿಜವಾದ ಹಿರಿಯನು. ಅವನನ್ನು ಬಿಟ್ಟು ದಾರಿ ತಪ್ಪಿದವರನ್ನು ಅಹಂಕಾರವನ್ನು ಅಥವಾ ಸುಳ್ಳು ಮಾರ್ಗದರ್ಶಕರನ್ನು ಅನುಸರಿಸಿದರೆ ಮೋಕ್ಷ ಮಾರ್ಗ ಸಿಗಲಾರದು ಹಂಗೆ ಅಂತ ಹೇಳ್ತಾರೆ. ಅದನ್ನವೇ ಬಂದು ಕನಕದಾಸರು ಹೇಳ್ತಾರೆ. ಈಶ ನಿನ್ನ ಶರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀಸಕೇಶವ ಅಂತಾರೆ. ಕೇಶವನ ಶರಣ ಹೊಂದರೆ ನಮ್ಮ ದೋಷಗಳೆಲ್ಲ ಅವರು ಒಂದು ಕಳೀತಾರೆ ಅಂತಾರೆ. ಮತ್ತು ಪುರಂದರ ವಿಠ್ಠಲನೆಂಬ ಪುಣ್ಯಪುತ್ರನಿರಲಾಗಿ ಅನ್ಯ ಪುತ್ರರಿಂದ ಆಗೋಗತಿಯೇನಯ್ಯ. ಹಾಗೆ ಅಂದ್ರೆ ಅಪಾರ ಪುಣ್ಯ ಪುರಂದರ ವಿಠ್ಠಲನೇ ನಿಜವಾದ ಆಶ್ರಯ ಮಾಡಬೇಕಾದವರು. ಅವನನ್ನು ಬಿಟ್ಟು ಬೇರೆ ಯಾರ ಮೇಲಾದರೂ ನಾವು ನಂಬಿಕೆ ಕೊಂಡ್ರೆ ಅದು ಬಂದು ನಮಗೆ ಶಾಶ್ವತವಾದ ಮಂಗಳನ್ನ ತರದು, ಅದಾವುದು ಮೋಕ್ಷವೂ ಸಿಕ್ಕದು ಹಂಗೆ ಅಂತಾರೆ. ಅದಾವುದು ಈ ಕೀರ್ತನೆಯಲ್ಲಿ ದಾಸರು ಏನಂತಾರೆ, ದೈವಾಶ್ರಯ ಮತ್ತು ಲೋಕಾಶ್ರಯಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. ಇಲ್ಲಿ ಪುತ್ರ ಅಂದರೆ ನಾವು ಕೇವಲ ಮಹಾಂತ ಮಟ್ಟು ಅರ್ಥ ತಗೊಂಡು ಆಶ್ರಯ ಪರವಶ ಅವಲಂಬನೆ ಮತ್ತು ಎಂಬ ಅರ್ಥವನ್ನು ಸೂಚನೆ ಮಾಡಿದ್ದಾರೆ. ಹರಿಯೇ ಸರ್ವೋತ್ತಮ, ಅವನ ಅನುಗ್ರಹದಿಂದ ಮಾತ್ರ ನಿಜವಾದ ಮಂಗಳ ಕಾರ್ಯಗಳು ಮೋಕ್ಷ ದೊರೆಯುತ್ತದೆ ಅಂತ ಹೇಳ್ತಾರೆ. ಮನುಷ್ಯರು ಬಂದು ಸಂಪತ್ತು ಬಂಧುಗಳು ಭೌತಿಕ ವಸ್ತುಗಳನ್ನು ಆಶ್ರಯ ಅಂತ ಹೋತಾರೆ. ಅದು ಬಂದು ಅಜ್ಞಾನ. ಬಟ್ ಹರಿಭಕ್ತಿ ಗುರುಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಮೂಲಕವೇ ನಿಜವಾದ ಗತಿ ಸಿಕ್ಕತ್ತೆ ಹಾಗೆ ಅಂತ ಹೇಳ್ತಾರೆ. ಇದೋಡ ಸಾರಾಂಶ ಏನಂದ್ರೆ ಹರಿ ಸರ್ವೋತ್ತಮನಾದ ಶ್ರೀಹರಿ ಪದ್ಮನಾಭ ಕೇಶವ ಪುರಂದರ ವಿಠ್ಠಲರು ನಮ್ಮ ಶಾಶ್ವತ ರಕ್ಷಕರು ಮತ್ತು ನಮ್ಮ ಆಶ್ರಯರು ಅವರೇ. ಅವರನ್ನು ಬಿಟ್ಟು ಲೋಕದ ಸಂಬಂಧಗಳು ಅಹಂಕಾರ ಮತ್ತು ಭೌತಿಕ ಆಸಕ್ತಿಗಳ ಮೇಲೆ ಅವಲಂಬಿಸುವುದು ವ್ಯರ್ಥ. ಹರಿಭಕ್ತಿಯೇ ನಿಜವಾದ ಗತಿ ಮತ್ತು ಮೋಕ್ಷದ ಮಾರ್ಗ ಎಂದು ದಾಸರು ಬಂದು ಈ ನುಡಿಯಲ್ಲಿ ಹೇಳ್ತಾರೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.